ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ಮಂಗಳೂರು ಕಡೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಆಗುವಂಥ ಭೂತಾರನಲ್ಲಿ ಬರುವ 2 ದೈವಗಳು, ಅದು ಪಂಜುರ್ಲಿ ಮತ್ತು ಗುಳಿಗ ಇದು. ಸೊ ಇವಾಗ ಈ ಪಂಜುರ್ಲಿ ದೈವ ಅನ್ನೋ ವಿಷಯಕ್ಕೆ ಬಂದರೆ ಅದು ಹೇಗೆ ಹುಟ್ಟು ಅಂದರೆ, ಒಂದಿನ ಪಾರ್ವತಿ ಒಂದು ಕಾಡನ್ನು ನಡ್ಕೊಂಡು ಹೋಗುವಾಗ ಪಾರ್ವತಿಗೆ ಒಂದು ಸತ್ತಿರೋ ಹಂದಿ ಅದ್ರ ಪಕ್ಕದಲ್ಲಿ ಒಂದು ಮರಿ ಇರುತ್ತೆ. ಸೊ ಪಾರ್ವತಿ ತುಂಬ ಕರುಣೆ ಬಂದುಬಿಟ್ಟು ಆ ಮರಿನ ತಂದು ಸಾಕ್ತಾರೆ. ಅದು ಸಾಕ್ತಾ ಮರಿ ಚೆನ್ನಾಗಿರುತ್ತೆ. ಅದು ಬೆಳೀತಾ ತುಂಬ ಗೋರಾಗುತ್ತೆ. ಗೋರಾಗಿ ಈ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಏನು ಬೆಳೆಗಳಿರುತ್ತೆ ಆ ಬೆಳೆನೆಲ್ಲ ನಾಶ ಮಾಡ್ತಾ ಇರುತ್ತೆ ಮತ್ತು ಎಲ್ಲರಿಗೂ ತುಂಬ ತೊಂದರೆ ಕೊಡ್ತಾ ಇರುತ್ತೆ. ಸೊ ಇದಾದಾಗ ಏನಾಗುತ್ತೆ, ಈಶ್ವರನಿಗೆ ತುಂಬ ಕೋಪ ಬಂದು ಆ ಹಂದಿನ ಕೊಲ್ಲಕ್ಕೆ ಬರ್ತಾರೆ. ಬಂದಾಗ ಪಾರ್ವತಿ ತಡೆದ್ಬಿಟ್ಟು, ಇದು ನಾನು ಸಾಕಿರೋದ್ರಿಂದ ನನ್ನ ಕೊಲ್ಲಬೇಡಿ, ಇದಕ್ಕೆ ಏನಾದರೂ ಒಂದು ಮರ ಕೊಡಿ ಅಂತ ಅಂದಾಗ, ಈಶ್ವರ ಈ ಥರ ಬೆಳೆಗಳನ್ನ ನೀನು ನಾಶ ಮಾಡ್ತೀಯ, ನೀನು ಭೂಲೋಕಕ್ಕೆ ಹೋಗಿ ಈ ಬೆಳೆಗಳನ್ನ ನೀನು ಸಂರಕ್ಷಣೆ ಮಾಡಬೇಕು, ಕಾಡು ಮೇಡು ಭೂಮಿ ಎಲ್ಲನೂ ಸಂರಕ್ಷಣೆ ಮಾಡಬೇಕು ಅಂತ ಅದಕ್ಕೊಂದು ವರ ಕೊಟ್ಬಿಟ್ಟು ಅದನ್ನ ಪಂಜುರ್ಲಿ ಅಂತ ಹೆಸರಿಟ್ಟು ಅದನ್ನು ಭೂಲೋಕಕ್ಕೆ ಕಳಿಸ್ತಾರೆ. ಭೂಲೋಕಕ್ಕೆ ಬಂದಮೇಲೆ ಅದು ಎಲ್ಲರಿಗೂ ಜನರಿಗೆ ನ್ಯಾಯ ಕೊಡೋದಾಗಿರ್ಬೋದು, ಅಥವಾ ಕಾಡನ್ನ ಸಂರಕ್ಷಣೆ ಮಾಡೋದು, ಭೂಮಿನ ಸಂರಕ್ಷಣೆ ಮಾಡೋದು, ಈ ಕೆಲಸನ ತಗೊಂಡು ಈ ಭೂಮಿನ ಕಾಪಾಡುತ್ತೆ. ಇದು ಒಂದು ಪಂಜುರ್ಲಿ ದೈವದ ಹಿನ್ನೆಲೆ. ಅದ್ರ ಜೊತೆಗೆ ಪಂಜುರ್ಲಿ ಅಂದರೆ ವರಾಹ ರೂಪ ಅಂದರೆ ವಿಷ್ಣುವಿನ ಅವತಾರ, ವಿಷ್ಣುವಿನ ಗಣ ಅಂತಲೂ ಇದನ್ನು ಜನ ಆರಾಧಿಸ್ತಾರೆ. ಇವಾಗ ಗುಳಿಗ ಕಥೆಗೆ ಬರೋಣ. ಗುಳಿಗ ಕಥೆ ಏನಂದರೆ, ಆ ರೂಪ ಯಾವ ಥರ ಇರುತ್ತೆ ಅಂದರೆ ತುಂಬ ಉಗ್ರವಾಗಿರುತ್ತೆ. ಅದಕ್ಕೆ ವಿಷ್ಣು ಆಶೀರ್ವಾದ ಮಾಡೋದು, ವಿಷ್ಣು ಆ ಕಾವಲುಗಾರನ ರೂಪದಲ್ಲಿ ಆಶೀರ್ವಾದ ಮಾಡಿ ಅಲ್ಲೇ ವೈಕುಂಠದಲ್ಲಿ ಇಟ್ಕೊಳ್ಳೋಕ್ಕೆ ತೀರ್ಮಾನ ಮಾಡ್ತಾರೆ. ಅದು ಬರ್ತಾ ಏನಾಗುತ್ತೆ, ಈ ಗುಳಿಗ ಅವತಾರ ಅನ್ನೋದು ತುಂಬ ಹಸಿವು ಮತ್ತು ಕೋಪ ಮತ್ತು ಒಂದು ನಾಶ ಮಾಡುವಂಥ ಗುಣ ಇರುತ್ತೆ. ಅದು ಇರೋದ್ರಿಂದ ವಿಷ್ಣುವಿಗೆ ತುಂಬ ಕೋಪ ಬಂದ್ಬಿಟ್ಟು ಅದಕ್ಕೆ ಶಾಪ ಕೊಡುತ್ತೆ. ಏನಂತಂದರೆ, ನೀವು ಭೂಲೋಕದಲ್ಲಿ ಹಾವಿನ ಹೊಟ್ಟೆಯಲ್ಲಿ ಹುಟ್ಟು ಅಂತ. ಈ ಗುಳಿಗ ಅದೇ ಥರ ಹಾವಿನ ಹೊಟ್ಟೆಯಲ್ಲಿ ಹುಟ್ಟಿ 9 ತಿಂಗಳಾದಮೇಲೆ ಆ ಹಸಿವು ತಡೆಯೋಕ್ಕಾದ್ರೆ ಆ ಹಾವನ್ನೇ ಬಗ್ದು ಭೂಮಿಗೆ ಬರ್ತಾರೆ. ಭೂಮಿಗೆ ಬಂದಾದಮೇಲೆ ಆ ಹಸಿವು ತುಂಬ ತಾಳ ತಗ್ತಿದೆ, ಹೋಗಿ ಒಂದು ಫುಲ್ಲು ಕೆರೆ ನೀರನ್ನೇ ಕುಡಿದ್ಬಿಡ್ತಾರೆ. ಮತ್ತು ಎಷ್ಟೋ ಮೀನುಗಳನ್ನ ತಿಂತಾರೆ, ಮತ್ತು ಆನೆ ರಕ್ತ ಕುಡಿತಾರೆ. ಇದೆಲ್ಲ ಕುಡಿದ್ರೂ ತಿಂದ್ರೂ ಆ ಹೊಟ್ಟೆ ಹಸಿವು ಇರಲ್ಲ. ಬರ್ತಾ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ನಿಮ್ಮ ನಾಶ ಮಾಡೋ ಗುಣ ಮತ್ತು ತುಂಬ ಕೋಪ, ಆಕ್ರೋಶ ಮತ್ತು ಹಸಿವು ಇವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಒಂದು ಕಡೆ ಪಂಜುರ್ಲಿ ಈ ಒಂದು ಅರಣ್ಯ ಪ್ರದೇಶನೆಲ್ಲ ಬೆಳೆಗಳನ್ನೆಲ್ಲ ಕಾಪಾಡೋ ಟೈಮಲ್ಲಿ ಗುಳಿಗ ಅಲ್ಲಿ ಬಂದು ಅದನ್ನು ನಾಶ ಮಾಡಬಹುದು. ಆಗ ಈ ಪಂಜುರ್ಲಿ ಗುಳಿಗ ಇಬ್ಬರಿಗೆ ದೊಡ್ಡ ಯುದ್ಧ ಆಗಿ ಆ ಟೈಮಲ್ಲಿ ಪಾರ್ವತಿ ವಿಗ್ರಹ ಬಂದ್ಬಿಟ್ಟು ಅವರಿಬ್ಬರನ್ನ ಸಂಧಾನ ಮಾಡಿ, ಆಗ ಅವರಿಬ್ಬರಿಗೆ ಅವರು ಏನು ಕಾರ್ಯ ಮಾಡಬೇಕು ಅಂತ ನೀಟಾಗಿ ಹೇಳಿದಾಗ, ಪಂಜುರ್ಲಿ ಬಂದು ಜನರಿಗೆ ನ್ಯಾಯ ಒದಗಿಸಬೇಕು, ಜನರನ್ನ ರಕ್ಷಣೆ ಮಾಡಬೇಕು, ಅರಣ್ಯನ ರಕ್ಷಣೆ ಮಾಡಬೇಕು. ಅದೇ ಥರ ಗುಳಿಗದ ಒಂದು ನಾಶ ಮಾಡೋ ಗುಣ ಇರೋದ್ರಿಂದ ಯಾರು ಕೆಟ್ಟದ್ದು ಮಾಡ್ತಾರೆ ಅವ್ರನ್ನ ನಾಶ ಮಾಡಬೇಕು ಅಂತ 2 ಕೆಲಸಗಳನ್ನ ಇಬ್ಬರಿಗೂ ಕೊಟ್ಬಿಟ್ಟು ಈ ಇಬ್ಬರು ಈ ಜಗತ್ತನ್ನು ಕಾಪಾಡಬೇಕು ಅಂತ ಪಾರ್ವತಿ ಆಶೀರ್ವಾದ ಮಾಡ್ತಾರೆ. ಆ ಟೈಮಿಂದ ಅವರು ಇಬ್ಬರು ಬಂದು ಏನು ಯುದ್ಧ ಮಾಡಿರ್ತಾರೆ ಅದು ಸಂಧಾನ ಆಗಿ ಇಬ್ಬರೂ ಒಂದು ಸ್ನೇಹಿತ ಭಾವದಲ್ಲಿ ಮತ್ತು ಒಂದು ದೈವಗಳ ಭಾವದಲ್ಲಿ ಇದ್ದಾರೆ ಅನ್ನೋದು ಆ ಪ್ರಾಂತದ ನಂಬಿಕೆ. ಸೊ ಇದು ಪ್ರತಿ ವರ್ಷ ಭೂತಾರಾಧನೆ ಆದಾಗ ಈ ದೈವನ ಭಕ್ತರು ಅದನ್ನು ತಗೊಂಡು ಈಗ ಮತ್ತು ಪಂಜುರ್ಲಿ ಬಂದು ಒಂದು ಅಶುಭ ವಿಷಯಗಳನ್ನ ಹೇಳೋದಾಗಲಿ, ಕೆಲವೊಂದು ಪ್ರಶ್ನೆಗಳಿದ್ದರೆ ಅದಕ್ಕೆ ಉತ್ತರ ಕೊಡೋದಾಗಲಿ, ಇದನ್ನೆಲ್ಲ ಮಾಡ್ತಾರೆ ಅನ್ನೋದು